ಈ ವಿಡಿಯೋ ನಿಮಗೆ ಟೈಮ್ ಇದ್ದರೆ ನೋಡಿರಿ. ಒಂದು ಟ್ರಿಪ್ಪಿನ ಹೈದರಾಬಾದ್ ಹೋಗಿ ಬರುವ ಎಲ್ಲ ಕತೆ ಆದ ನೋಡ್ರಿ ಇದ್ರೊಳಗೆ. ಟೈಮ್ ಇದ್ದರೆ ನೋಡ್ರಿ, ಇಲ್ಲಾಂದ್ರೆ ಆರಾಮಾಗಿ ಸ್ಕಿಪ್ ಮಾಡಿ ಹೋಗ್ಬೋದು ನೀವು ಮುಂದೆ. ಗಾಡಿ ತಂದು ಹೊಲ್ದಾಗ ಹಚ್ಚಿರಿ. ಹೊಲ್ದಾಗ ಹಚ್ಚಿ ಪಪ್ಪ ಹರಿಯಕ್ಕೆ ಕುಂತೀವಿ ನೋಡ್ರಿ. 8 ಜನ ಬಂದೀವಿ. 4 ಜನ ಹರಿಯಕ್ಕೆ ಕುಂತೀವಿ. ಇನ್ನು 4 ಜನ ಸುತ್ತ ಕುಂತಾರ ಕಡೆ ಪೇಪರ ಕಟಿಂಗ್ ಮಾಡಕ್ಕೆ ಕುಂತೀವಿ ನೋಡ್ರಿ. ಬರೀ ತೋರಿಸ್ತೀವಿ ನೋಡ್ರಿ ಕಟಿಂಗ್ ಮಾಡೋದನ್ನು. ನೋಡಿರಿ ಈ ಥರ ಕಟಿಂಗ್ ಮಾಡೀವಿ. ಕಟಿಂಗ್ ಮಾಡೋದು ಮುಗಿತೀರಿ. ಇನ್ನು ಗಾಡಿ ಬೆಲಿಗೆ ಬಂದೀವಿ. ಗಾಡಿ ಬೆಲಿಗೆ ಬಂದು ಎಲ್ಲ ಪೇಪರ್ ಸುತ್ತಾರ್ರಿ. ಪೇಪರ್ ಸುತ್ತಿರಾಗೆಲ್ಲ ಗಾಡಿಯಾಗ ಹಾಕ್ಬೇಕೀಗ. ಗಾಡಿ ಬೆಲಿ ಬಂದು ಪುಟ್ಟಿ ತೊಗೊಂಡು ಹೊಂಟ್ರ ಹೊರಕ್ಕೆ. ನಾವು ಗಾಡಿಯಾಗ ಹಚ್ಬೇಕ್ರಿ. ಕಾಯಿ ತಂದು ಹಾಕ್ತಾರೆ ಅವರು. ಹೊಲ್ದ ತಣ್ಣ ನಾವು ಇಬ್ಬರು ಇದೀವಿ ರೀ ಹಚ್ಚಾಕ. ನೋಡಿರಿ ಈ ಥರ ಹಚ್ಚಕೊಂತೀವಿ ನೋಡ್ರಿ. ಹೊಲ್ದ ತಣ್ಣ ನಾನು ಇಬ್ಬರು ಇದ್ದೀವಿ ಗಾಡಿ ಒಳಗೆ. ತಂದು ಹಾಕಕೊಂತಾರೆ ನೋಡ್ರಿ. ಹಂಗೆ ನೋಡ್ರಿ ನಿನ್ನೆ ಕುಡಿಬೇಕಾದ್ರೆ ನಮ್ಮ ಗಾಡಿ ಜಾಸ್ತಿ ಕುಡಿದು ಬಿಟ್ಟದ್ರಿ. ಹಂಗಾಗಿ ನೋಡ್ರಿ ಹಂಗೆಲ್ಲ ಒದ್ದಾಡ್ಕೊಂತ ಹೋಗಿ ನೋಡ್ರಿ ಹೊರಗೆ ತಟ್ಟಬೇಕಾದ್ರೆ. ಲೋಡ್ ಗಿಡ ಮಾಡ್ಕೊಂಡು ಯಾದಗಿರಿ ಬಂದು ನೋಡ್ರಿ. ಯಾದಗಿರಿ ಬಂದು ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ಬಂಕ್ಲಿಂದ ಹೊಂಟಿ ನೋಡ್ರಿ ಹೈದರಾಬಾದ್ ಕಡೆ. ನಮ್ಮ ಮಾವನ ಕರ್ಕೊಂಬಂದಿದ್ದೆ ರೀ. ಅಥವಾ ನೀರು ಅಡಿಕೆ ಅಂದ ನೀರು ಹಾಕಿ ಕುಡಿತು. ಕೂಲ್ ಡ್ರಿಂಕ್ಸ್ ಕೊಡ ಅಂತೇಳಿ ಬೇಕರಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ತಂದು ನಮ್ಮ ಮಾವ ಕೊಡಕೊಂತೀವಿ ನೋಡ್ರಿ. ಬರೀ ತೋರಿಸ್ತೀವಿ ನೋಡ್ರಿ ಗಾಡಿ ಒಳಕೊಂತ ನಮ್ಮ ಮಾವ. ಕೂಲ್ ಡ್ರಿಂಕ್ಸ್ ತಂದು ಕೊಡೋಣ ಹಸುವಾಗ್ಯದ ಅಂತ ಹೇಳಿದೆ ರೀ. ಹಸುವಾಗದ ಅಂತ ಹೇಳೋಣ. ಇಲ್ಲೇ ಬಗಲಾಗ ಎಗ್ರೆಸ್ ಅಂಗಡಿ ಇತ್ತು. ಎಗ್ರೆಸ್ ತೊಗೊಂಡು ಚಿಕನ್ ತೊಗೊಂಬರತ್ನ ಅಂತೇಳಿ ಹೋಗ್ಯಾನ. ಚಿಕನ್ ಹಾಕಿ ಕೊಡಕೊಂತಾರೆ ಅಣ್ಣವ್ರು. ತೊಗೊಂಬರತ್ತ ನೋಡ್ರಿ ನಮ್ಮ ಮಾವ ಈಗ. ಎಗ್ರೆಸ್ ಕೂಲ್ ಡ್ರಿಂಕ್ಸ್ ತೊಗೊಂಡು ಗಾಡಿಯಾಗ ತೊಗೊಂಬಂದು ಮುಂದೆ ಬಂದು ಸೈಡ್ ಹಾಕಿ ತಿನ್ನಕ್ಕೆ ಕುಂತೀವಿ ನೋಡ್ರಿ. ಇಲ್ಲೇ ರೋಡಲ್ಲಿ ಸೈಡ್ ಹಾಕಿಸಿಂದ ಯಾಕೋ ಲೆಫ್ಟ್ ಸೈಡ್ ಟೈರ್ ಸ್ವಲ್ಪ ಗಾಳಿ ಕಡಿಮೆ ಆಗಿತ್ತು ರೀ. ಹಂಗಾಗಿ ಗಾಳಿ ಹಾಕ್ಸ್ಬೇಕಂತೇಳಿ ಪಂಚರ್ ಶಾಪ್ ಹತ್ರ ಬಂದ್ವಿ. ಗಾಳಿ ಹಾಕ್ಸಕ್ಕೆ ಕುಂತೀವಿ ನೋಡ್ರಿ ಪಂಚರ್ ಶಾಪ್ನಾಗ. ನೈಟು 9 ಆಯ್ತು ರೀ. ಊಟ ಮಾಡೋ ಟೈಮಲ್ಲ. ಊಟ ಮಾಡಕ್ಕೆ ಕುಂತೀವಿ ನೋಡ್ರಿ ನಾನು ನಮ್ಮ ಮಾವ ಹೋಟೆಲ್ದಾಗ ಬಂದ್ಗೇಶಿಂದ. ಊಟ ಗೀಟ ಮುಗಿಸ್ಕೊಂಡು ಹೈದರಾಬಾದ್ಗೆ ಬಂದೀವಿ ನೋಡ್ರಿ. ಹೈದರಾಬಾದ್ ಫ್ರೂಟ್ ಮಾರ್ಕೆಟ್ಗೆ ಬಂದು ಗಾಡಿ ಹಚ್ಚಿವಿ ರೀ. ಗಾಡಿ ಹಚ್ಚಿ ನಾ ಹಗ್ಗ ತಡಪಲ್ಲಿ ಬೆಚ್ಚಕೊಂತೀನಿ ರೀ. ಹಗ್ಗ ಬೆಚ್ಚಕೊಂತೀನಿ ರೀ. ನಮ್ಮ ಮಾವ ಸೈಡ್ಗೆಲ್ಲ ಕೊಂಡಿ ಬಿಡಿಸಿ ಕೊಡಕೊಂತಾನ. ಹಗ್ಗ ತಡಪಲ್ಲ ಬಿಚ್ಚಿ ನೋಡಿದರೆ ಲೆಫ್ಟ್ ಸೈಡ್ ಟೈರ್ ಬರುವಾಗ ಅವಾಗ್ಸಿದ್ವಲ್ಲ ರೀ. ಬಂದು ಗಾಡಿ ಹಚ್ಚಿವಿ ರೀ. ಹಗ್ಗ ತಡಪಲ್ಲಿ ಬಿಚ್ಚಿ ನೋಡೋಷ್ಟಿಗೆ ಪಂಚರೇ ಆಗಿಬಿಟ್ಟದ ಇದು. ಅದ್ರ ಸಲಗೆ ಸ್ಟೆಪ್ನಿ ಚೇಂಜ್ ಮಾಡಿರಿ ಅಂತ ಬೆಚ್ಚಕೊಂತೀವಿ ನೋಡ್ರಿ. ಜಾಗ್ಗೆ ಕಚ್ಚಿ ಹಂಗ ಮಾರ್ಕೆಟ್ ಬಂದು ಪಂಚರ್ ಆಗಿದೆ ರೀ. ಏನಾಗಿಲ್ಲ. ಬಿಚ್ಚಿ ಹಾಕ್ಬೇಕ್ರಿ ಇವಾಗ ಅಷ್ಟೇ, ಮತ್ತೆ ಏನು ಮಾಡೋಕ್ಕಿಲ್ಲ. ಜಾಕ್ ಹಚ್ಚಿ ಪಾನ ತೊಗೊಂಡು ಎಲ್ಲ ಬೋಲ್ಟ್ ಗಿಲ್ಟ್ ಬಿಚ್ಚಿ ಟೈರ್ ಹೊರಗೆ ತೆಗಿಯಕೊಂತೀವಿ ನೋಡ್ರಿ. ಹೊರಗೆ ತೆಗೆದು ನಾ ಸ್ಟೆಪ್ನಿ ಹಾಕ್ಬೇಕ್ರಿ. ಇದಕ್ಕೆ ಸ್ಟೆಪ್ನಿ ಹಾಕಕೊಂತೀವಿ ನೋಡ್ರಿ. ಡಿಕ್ಸ್ ಎಲ್ಲ ಕಾಯ್ದು ಬಿಟ್ಟದಲ್ರಿ. ಅಲ್ಲಿಂದ ಹೊರಟಿಗೆ ಕೈ ಸುಡಿತೀವಿ ಸ್ವಲ್ಪ. ಏನಾಗಲ್ಲ, ಎಲ್ಲ ಆಗವು ಎಲ್ಲ ಡ್ರೈವಿಂಗ್ ಫೀಲ್ಡ್ನಾಗ. ಏನು ಮಾಡೋಕ್ಕಿಲ್ಲ ರೀ. ಸ್ಟೆಪ್ನಿ ಹೊರಗಡೆ ತೆಗೆದು ಈ ಕಡೆ ಟೈರ್ ಬಿಚ್ಚಿದ್ನಲ್ರಿ. ಅದಕ್ಕೆ ಫಿಟ್ ಮಾಡಕೊಂತೀವಿ ನೋಡ್ರಿ. ಟೈರ್ ಹಚ್ಚಿ ಎಲ್ಲ ಬೋಲ್ಟ್ ಗಿಲ್ಟ್ ಹಚ್ಚಿ ಎಲ್ಲ ಫಿಟ್ಟಿಂಗ್ ಮಾಡೋದಾಯ್ತು ನೋಡ್ರಿ. ಇನ್ನು ಜಾಕ್ ಇಳಿಸ್ತಾವೆ ನೋಡ್ರಿ. ಜಾಕ್ ಇಳಿಸಿ ಒಳಗೆ ಇಡ್ಬೇಕ್ರಿ. ಗಾಡಿ ಒಳಗೆ ಇಟ್ಟು ಮಕ್ಕೋಬೇಕಷ್ಟೇ. ಜಾಕ್ ಇಳಿಸಿ ಹೊರಗಡೆ ತೆಗೆದು ಜಾಕ್ ಗೀಕೆಲ್ಲ ಲೂಸ್ ಮಾಡಿ ಎಲ್ಲ ಟೈಟ್ ಗೀಟ್ ಮಾಡಿ ಗೆಸಿಂದ ಗಾಡಿಯಾಗ ಇಡ್ಬೇಕ್ರಿ. ಈಗ ಜಾಕ್ ತೊಗೊಂಡು ಗಾಡಿಯಾಗ ಇಡ್ಬೇಕಂತ ಹೇಳಿದ್ರೆ ಈ ಕಡೆ ರೈಟ್ ಸೈಡ್ ಟೈರ್ ನಾನಿದ್ದೀನಿ ಬಾಪ ಅಂತೇಳಿ ಮತ್ತೆ ಕರಿತೀನಿ ನೋಡ್ರಿ. ನನಗೆ ಈ ಟೈರ್ ಬಿಚ್ಚಾಕಟ್ಟಿಗೆ ಮನರಾಗಿತ್ತೀರಿ ನನಗೆ. ಮತ್ತು ಈ ಟೈರ್ ಅಂದ ಬಾಪ ನಾನು ಪಂಚರ್ ಆಗಿನ ಅಂತೇಳಿ ಕರಿತೀರಿ. ಜಾಕ್ ತಂದು ಈ ಕಡೆ ಟೈರಿಗೆ ಹಚ್ಚಕೊಂತೀವಿ ನೋಡ್ರಿ. ರೈಟ್ ಸೈಡ್ ಟೈರಿಗೆ ಜಾಕ್ ಹಚ್ಚಿ ಟೈರ್ ಬಿಚ್ಕೊಂಡು ಹೋಗ್ಬೇಕ್ರಿ ಪಂಚರ್ ಶಾಪಿಗೆ. ಯಾಕಂದ್ರೆ ಇರೋದೊಂದು ಸ್ಟೆಪ್ನೂ ಲೆಫ್ಟ್ ಸೈಡ್ ಟೈರ್ ಹಾಕಿ ಆ ಕಡೆ ಸೈಡ್ ಹಾಕ್ಬಿಟ್ಟಿವಿ. ಈಗ ಇದೊಂಥರ ಪಂಚರ್ ಅಂಗಡಿಗೆ ಹೋಗಿ ಮಾಡ್ಸ್ಕೊಂಬರ್ಬೇಕಂತೇಳಿ ನಾನು ನಮ್ಮ ಮಾವ ಹೊಂಟೀವಿ ನೋಡ್ರಿ. ನಮ್ಮ ಮಾವ ಕೊಟ್ಟಿನಿ. ನಾನಂತರ ಜಾಕ್ ಹಚ್ಚಿ ಬಿಚ್ಚಿ ಎಲ್ಲ ಸುಸ್ತಾಗಿತ್ತು. ಅದ್ರ ಸಲುವಾಗಿ ನೀನೇ ತೊಗೊಂಡು ನಡ್ಯಪ್ಪ ಅಂತೇಳಿ ಅದಕ್ಕೆ ಕೊಟ್ಟು ನೋಡ್ರಿ. ದಬ್ಕೊಂಡು ಹೊಂಟಾನ ಪಂಚರ್ ಶಾಪ್ ಕಡೆಗೆ. ಪಂಚರ್ ಶಾಪ್ ಭಾಳ ದೂರ ಆದ್ರಿ. ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಅದ್ರಾಗಿ ಹಿಂಗಾಗಿ ಮೇನ್ ರೋಡಿಗೆ ತಳ್ಕೊಂಡು ಹೊಂಟ ನಮ್ಮ ಮಾವ. ಅದರಿಂದ ನಾನು ವೀಡಿಯೋ ಮಾಡ್ಕೊಂತ ಹೊಂಟೀನಿ ನೋಡ್ರಿ. ರಾತ್ರಿ 1 ಗಂಟೆ ಆಗೋ ಟೈಮು. ಅವನಿಗೆ ಹೋಗಿ ಎಬ್ಸ್ಬೇಕ್ರಿ. ಅವನು ಏನಂತ ಮಾಡ್ತಾನಂತ ಏನಂತಾನ ಗೊತ್ತಿಲ್ಲ. ಪಂಚರ್ ಶಾಪಿಗೆ ತಂದು ಹಾಕಿವಿ ನೋಡ್ರಿ ಟೈರ್. ಏನಂತಾನೆ ಕೇಳೋಣ ಬರ್ರಿ ನೋಡಮ್ಮ. ಮಾಡ್ತಾನ ಏನಂತಾನ ಗೊತ್ತಿಲ್ಲನ. 16 ನಂಬರ್ ಟೈರ್ ಅದಂತ ಚೆಕ್ ಮಾಡಕೊಂತಾನ. ಆಗಲ್ಲ ಅಂತ ಹೇಳಕೊಂತಾನ. ನೋಡೋಣ ಬರ್ರಿ ಏನಂತಾನ ಕೇಳೋಣ. ಮಾಡ್ತಾನೆ ಏನಂತಾನ ಗೊತ್ತಿಲ್ಲ. ಗ್ಯಾರಂಟಿ ಇಲ್ಲ ಮಾಡೋದು. ಇವಂತರ ಮಾಡಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಇನ್ನೊಂದು ಪಂಚರ್ ಶಾಪ್ ಕಡೆ ಬಂದ್ವಿ. ಈ ಅಣ್ಣ ಮಾಡಕೊಂತ ನೋಡ್ರಿ. ಹಂಗ ನಮ್ಮ ಅದೃಷ್ಟ. ಈ 16 ನಂಬರ್ ಸೈಜ್ ಅವಲ್ರಿ. ಸ್ವಲ್ಪ ಅಂಜ್ತಾರೆ. ಟೈರು ಭಾಳ ಟೈಟ್ ಇರ್ತವೆ, ಜಲ್ದಿ ಬಿಚ್ಚಲ್ಲ. ಹಾಗಾಗಿ ಪಂಚರ್ ಶಾಪ್ದವ್ರು ಸ್ವಲ್ಪ ಅಂಜ್ತಾರೆ. ಮಿಷನ್ ಇದ್ದೆಲ್ಲ ಆದರೆ ಮಾಡಿ ಕೊಡ್ತಾರೆ. ಅಣ್ಣ ಹೆಂಗೆ ಮಾಡಿ ಕೊಡಕ್ಕಂತ ನಮ್ಮ ದೈವಕ್ಕೆ. ಮತ್ತು 2 ಟೈರ್ ಪಂಚರ್ ಆಗಿರೋ ಮಾಡಿಸ್ಲೇಬೇಕು. ಮತ್ತು ಏನು ಮಾಡೋಕ್ಕಿಲ್ಲ ಇವಾಗ. ಪಂಚರ್ ಮಾಡಿಸ್ಕೊಂಬಂದು ಟೈರ್ ಹಾಕೊಂಡು ಹೊಂಟಿವಿ ನೋಡ್ರಿ ನಮ್ಮ ಊರ ಕಡೆಗೆ. ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.